ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಲೋಕಸಭಾ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರನ್ನ ಪದಚ್ಯುತಿಗೊಳಿಸೋದಕ್ಕೆ ನಿರ್ಣಯವನ್ನ ಮಂಡಿಸಬೇಕು, ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅಂತ ವಿಪಕ್ಷಗಳು ನಿರ್ಧರಿಸಿದಾವೆ ಮತ್ತು ಅದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾವೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಆರಂಭದಿಂದಲೂ ಸಹ ಓಂ ಪ್ರಕಾಶ್ ಬಿರ್ಲಾ ನಡೆದುಕೊಳ್ಳುತ್ತಿರುವಂತಹ ರೀತಿಯಲ್ಲಿ ಯಾವ ಮುಖ್ಯ ಅಂಶಗಳು ವಿಪಕ್ಷಗಳ ಈ ನಿರ್ಧಾರಕ್ಕೆ ಕಾರಣ ಆಯ್ತು ಅನ್ನೋದನ್ನ ನೋಡೋಣ. ಅದೇ ರೀತಿ ಹೇಗೆ ವಿಪಕ್ಷ ನಾಯಕನನ್ನ ಸದನದಲ್ಲಿ ಮಾತಾಡೋದಕ್ಕೆ ಬಿಡದ ರೀತಿಯಲ್ಲಿ ಒಂದು ಷಡ್ಯಂತ್ರವನ್ನ ಆ ಕುರ್ಚಿಯನ್ನು ಬಳಸ್ಕೊಂಡು, ಲೋಕಸಭಾ ಸ್ಪೀಕರ್ ಅನ್ನುವಂತಹ ಕುರ್ಚಿಯನ್ನು ಬಳಸ್ಕೊಂಡು ಮೋದಿ ಸರ್ಕಾರ ಯಾವ ನೀಚ ಮಟ್ಟಕ್ಕೆ ಹೋಗಿ ಅದನ್ನ ಮಾಡ್ತಿದೆ ಅದನ್ನು ನೋಡೋಣ. ಅದ್ರ ಜೊತೆಗೆ ಪದಚ್ಯುತಿಗೊಳಿಸೋದಕ್ಕೆ ಸಾಧ್ಯ ಇದೆಯಾ, ಏನು ಹೇಳುತ್ತೆ ನಮ್ಮ ಸಂವಿಧಾನ, ಹೇಗೆ ಪದಚ್ಯುತಿಗೊಳಿಸಬಹುದು, ಯಾವ ಸಂಖ್ಯೆಗಳು ಬೇಕಾಗ್ತವೆ, ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ. ಸೊ ಮೊದಲಿಗೆ ನಾನು ಹೇಳ್ದಂಗೆ ವಿಪಕ್ಷಗಳು ಬೇಸತ್ತು ಹೋಗಿದ್ದಾವೆ. ಒಂದು ರೀತಿ ಇರಿಟೇಷನ್ ಆಗ್ಬಿಟ್ಟಿದೆ ವಿಪಕ್ಷಗಳಿಗೆ. ಯಾಕಂದ್ರೆ ವಿಪಕ್ಷಗಳ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಸಿದ್ಧನೇ ಇಲ್ಲ. ಇಡೀ ದೇಶದ ಮುಂದೆ ವಿಪಕ್ಷ ನಾಯಕನನ್ನ ತಲುಪಿಸಬೇಕಾದಂತಹ ಜವಾಬ್ದಾರಿ ಹೊತ್ತಿರುವಂತಹ ಸ್ಪೀಕರ್ ಅದರ ತದ್ವಿರುದ್ಧ ಆಡಳಿತ ಪಕ್ಷದ ಒಂದು ರೀತಿ ಆಲ್ಮೋಸ್ಟ್ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮೋದಿ ಸರ್ಕಾರವನ್ನ ಬೆಂಬಲಿಸಿಕೊಂಡು, ಮೋದಿಯನ್ನ ಬೆಂಬಲಿಸಿಕೊಂಡು ಯಾವ ಒಂದು ಅಕ್ಷರವೂ ಸಹ ಸರ್ಕಾರದ ವಿರುದ್ಧ ಬರದ ರೀತಿಯಲ್ಲಿ ನೋಡ್ಕೊಳ್ತಾ ಇರೋದನ್ನ ನಾವು ನೋಡ್ಕೊಂಡು ಬರ್ತಿದ್ದೀವಿ. ಇತ್ತೀಚೆಗೆ ಏನಾಯ್ತು, ಕಳೆದ ವಾರ ಮೂರು ಮುಖ್ಯ ವಿಚಾರಗಳನ್ನು ಇಟ್ಕೊಂಡು ವಿಪಕ್ಷಗಳು ಮೋದಿ ಸರ್ಕಾರವನ್ನ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿತ್ತು. ಅದರಲ್ಲೂ ವಿಶೇಷವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೂರು ವಿಚಾರಗಳನ್ನು ಇಟ್ಕೊಂಡು ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆಯ ಸಂದರ್ಭದಲ್ಲಿ ಮೋದಿ ಸರ್ಕಾರವನ್ನ ದಾಳಿ ಮಾಡಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ ಪ್ರತಿಯಾಗಿ ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ನ 8 ಜನ ಎಂಪಿಗಳನ್ನ, ಸಂಸದರನ್ನ ಸದನದಿಂದ ಅಮಾನತು ಮಾಡಿ ಬಿಸಾಕಿದ್ರು. ನೀವು ಸದನದ ಒಳಗಿದ್ರೆ ತಾನೇ ಮಾತಾಡೋದು ಮೋದಿ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ. ನಿಮ್ಮನ್ನು ಹೊರಗೆ ಹಾಕ್ಬಿಟ್ರೆ ಅನ್ನುವ ಲೆಕ್ಕಾಚಾರ ಅನ್ನೋ ರೀತಿಯಲ್ಲಿ ಓಂ ಪ್ರಕಾಶ್ ಬಿರ್ಲಾ ಅವರು ನಡೆದುಕೊಂಡಿದ್ದಾರೆ. ಹಾಗಾದ್ರೆ ಯಾವ ಆ ಮೂರು ವಿಚಾರ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಒಂದು ಎಪ್ಸ್ಟೀನ್ ಫೈಲ್ಸ್, ಇನ್ನೊಂದು ಮಾಜಿ ಸೇನಾಧ್ಯಕ್ಷರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಕೆಲವು ಅಂಶಗಳು, ಚೈನಾ ಜೊತೆ ಸಂಘರ್ಷದ ಸಂದರ್ಭದಲ್ಲಿ ಹೇಗೆ ಈ ಸರ್ಕಾರ ಆರ್ಮಿಗೆ ಏನು ಸಲಹೆ ಅಥವಾ ಸೂಚನೆಗಳನ್ನ ಕೊಡಬೇಕು ಅದನ್ನ ಕೊಡದೆ ಏನೋ ಒಂದು ಮಾಡ್ಕೊಳ್ರಿ ಅಂತ ಬಿಟ್ಟಿತ್ತು. ಅದು, ಅದರ ಜೊತೆಗೆ ಮೋದಿ ಸರ್ಕಾರ ಮಾಡಿಕೊಂಡಿರುವಂತಹ ಒಪ್ಪಂದ ಏನಿದೆಯಲ್ಲ ಅಮೆರಿಕದ ಜೊತೆ, ಟ್ರೇಡ್ ಡೀಲ್, ಆ ಟ್ರೇಡ್ ಡೀಲ್ ಅಲ್ಲಿಯೂ ಸಹ ಮೋದಿ ಹೇಗೆ ಸರೆಂಡರ್ ಆಗಿದ್ದಾರೆ ಅನ್ನೋದನ್ನ ವಿವರಿಸುವಂತಹ ಭಾಷಣವನ್ನ ವಿಪಕ್ಷ ನಾಯಕ ಮಾಡೋದಕ್ಕೆ 2 ಸಲ ಪ್ರಯತ್ನ ಮಾಡಿದ್ರು. 2 ಸಲವೂ ಸಹ ಅವರನ್ನ ತಡೆಯಲಾಯಿತು. ವಿಪಕ್ಷ ನಾಯಕನ ಮಾತುಗಳನ್ನ ತಡೆಯೋದಕ್ಕೆ ಅಂತಲೇ ಒಂದು ಷಡ್ಯಂತ್ರ, ಒಂದು ಲೆಕ್ಕಾಚಾರವನ್ನು ಮಾಡಿದ ರೀತಿಯಲ್ಲಿ ಈ ಆಡಳಿತ ಪಕ್ಷದವರು ನಡ್ಕೊಂಡ್ರು. ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಯಕರಾದಂತಹ ರಾಜನಾಥ್ ಸಿಂಗು ಸಹ ಆ ಮಟ್ಟಕ್ಕೆ ಹೋಗಿ ಆ ರೀತಿ ಮಾಡಿದ್ದು ಮತ್ತು ಈ ದೇಶದ ಗೃಹ ಮಂತ್ರಿ ಅನ್ಸ್ಕೊಂಡಿರುವಂತಹ ಅಮಿತ್ ಶಾ ಸಹ ವಿಪಕ್ಷ ನಾಯಕನನ್ನ ಮಾತಾಡಕ್ಕೆ ಬಿಡದೆ ಪದೇ ಪದೇ ಅಡ್ಡ ಬಂದು ಸ್ಪೀಕರ್ನ ಬಳಸ್ಕೊಂಡು ವಿಚಾರವನ್ನ ಜನತೆಯ ಮುಂದೆ, ದೇಶದ ಜನತೆಯ ಮುಂದೆ ಇಡೋದಕ್ಕೆ ಬಿಡಲೇ ಇಲ್ಲ. ಇದರಿಂದ ಲೋಕಸಭೆಯಲ್ಲಿ ಮೊದಲೇ ವಿಪಕ್ಷಗಳು ಸಿಟ್ಟಿಗೆದ್ದಿದ್ವು. ಅದಾದ ನಂತರ ಇದೆಲ್ಲದಕ್ಕೂ ಸಹ ಉತ್ತರ ಕೊಡಬೇಕಾಗಿತ್ತಲ್ಲ ದೇಶದ ಪ್ರಧಾನಮಂತ್ರಿ, ಸದನದಲ್ಲಿ ಮುಖ್ಯಸ್ಥರು, ಅವರು ಮಾತಾಡ್ಬೇಕಿತ್ತಲ್ಲ. ಲೀಡರ್ ಆಫ್ ದಿ ಹೌಸ್ ನರೇಂದ್ರ ಮೋದಿ ಅವರು ಸಹ ಭಾಷಣವನ್ನ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಅವ್ರ ಮಾತೇ ಇಲ್ಲ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಭಾಷಣಗಳ ಮೇಲೆ ಪ್ರಧಾನಮಂತ್ರಿಗಳ ಭಾಷಣ ಇಲ್ಲದೇನೆ ಅಂಗೀಕಾರ ಆಯಿತು. ಏನು ಮಾಡಿದ್ರು, ಅದರಲ್ಲೂ ಸಹ ಸ್ಪೀಕರ್ ಅನ್ನ ಬಳಸ್ಕೊಂಡ್ರು. ಸ್ಪೀಕರ್ ಬಂದು ಹೇಳ್ತಾರೆ, ನಾನೇ ಪ್ರಧಾನಮಂತ್ರಿಗಳನ್ನ ಬರಬೇಡಿ ಸದನಕ್ಕೆ ನೀವು ಅಂತ ಹೇಳದೆ. ಯಾಕೆ ಅಂದ್ರೆ ಪ್ರಧಾನಮಂತ್ರಿಗಳ ಮೇಲೆ ಆಗಬಾರದ್ದೇನೋ ಆಗುವ ಸೂಚನೆಗಳು ಸಿಗ್ತಾ ಇತ್ತು. ನನಗೆ ನಿಖರ ಮಾಹಿತಿ ಬಂದಿತ್ತು. ಕಾಂಗ್ರೆಸ್ ಸಂಸದರು ಮೋದಿ ಅವರ ವಿರುದ್ಧ ಮಾಡಬಾರದನ್ನ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ರು ಅಂತೆಲ್ಲ ಹೇಳುವ ಮೂಲಕ
ವಿಪಕ್ಷಗಳನ್ನ ಒಂದು ರೀತಿ ಉಗ್ರವಾದಿಗಳು ಅನ್ನೋ ರೀತಿ ಬಿಂಬಿಸೋ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಪ್ರಶ್ನೆಗಳು ಸರ್ಕಾರದ ವಿರುದ್ಧನೇ ಬರೋದು. ಸದನದ ಒಳಗೇನೆ ನರೇಂದ್ರ ಮೋದಿ ಅಥವಾ ಪ್ರಧಾನಮಂತ್ರಿಗಳು ಹೆದರ್ತಾರೆ ಅನ್ನೋದಾದ್ರೆ, ಅವ್ರ ಮೇಲೆ ಏನೋ ಆಗ್ಬಿಡುತ್ತೆ, ದಾಳಿ ಆಗುತ್ತೆ, ಇನ್ನೇನೋ ಆಗುತ್ತೆ ಅನ್ನುವಂತಹ ಭಯ ಇದೆ ಅನ್ನೋದಾದ್ರೆ, ಯಾವ ರೀತಿಯ ಸುರಕ್ಷತೆಯನ್ನ ಈ ದೇಶದ ಜನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಅದನ್ನು ಸಹ ಪ್ರಶ್ನೆಗಳು ಅವರೇ ಹುಟ್ಟಾಕಿಸ್ಕೊಂಡ್ರು. ಬಟ್ ಈ ಗೆಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಮೆದುಳನ್ನ ಅಡ ಇಟ್ಟಿರುವಂತಹ ಭಕ್ತಗಣ, ಅವ್ರು ಯಾರಿಗೂ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇನೆ, ಈ ದೇಶದಲ್ಲಿ ವಿಪಕ್ಷ ಇರಬಾರ್ದು. ನರೇಂದ್ರ ಮೋದಿ ಏನ್ ಮಾಡಿದ್ರು ಸರಿ. ಆ ಲೆಕ್ಕಾಚಾರದಲ್ಲಿ ಆ ಪಟ್ಟಿಗೆನೇ ಸ್ಪೀಕರು ಸಹ ಸೇರುವಂತಹ ಒಂದು ಇದಾಯ್ತು. ಆ ನಂತರ ವಿಪಕ್ಷದ ಏನು ಸಂಸದರ ವಿರುದ್ಧ, ಅದರಲ್ಲೂ ಮಹಿಳಾ ಸದಸ್ಯರ ವಿರುದ್ಧ ಬಿಜೆಪಿಯ ನಾಯಕರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡಿದ್ರು. ಏನಾಗಿತ್ತು ಅವತ್ತು? ಪ್ರಧಾನಮಂತ್ರಿಗಳ ಕುರ್ಚಿ ಬಳಿ ನಿಂತ್ಕೊಂಡು ಪ್ರತಿಭಟನೆಗಳನ್ನ ಮಾಡಿದ್ರು. ಪ್ರಧಾನಮಂತ್ರಿಗಳು ಸದನದಲ್ಲಿ ಇರಲಿಲ್ಲ. ಯಾಕೆಂದ್ರೆ ನೆಹರು ಕುರಿತಾಗಿ ಬಿಜೆಪಿಯ ಒಬ್ಬ ಮತಾಂಧ ಎಂಪಿ ಕೆಟ್ಟ ಕೊಳಕ ಕಮೆಂಟ್ಗಳನ್ನ ಪಾಸ್ ಮಾಡಿದಾಗ ಕಾಂಗ್ರೆಸ್ಸಿನ ಮಹಿಳಾ ಸಂಸದರೇನಿದ್ರು ಅವರು ಸದನದ ಬಾವಿಗಿಳಿದು ಅಲ್ಲಿ ಪ್ರತಿಭಟನೆಗಳು ಮಾಡ್ತಿದ್ರು. ಬಾವಿಯ ಪಕ್ಕದಲ್ಲಿ, ಅಂದ್ರೆ ಫ್ರಂಟ್ ಅಲ್ಲೇ ಇರ್ತಾರಲ್ಲ ನರೇಂದ್ರ ಮೋದಿ, ಸದನದ ನಾಯಕನಾಗಿ ಫ್ರಂಟ್ ಅಲ್ಲೇ ಇರುತ್ತೆ ಸೀಟು. ಆ ಸೀಟು ಸುತ್ತಲೂ ಸಹ ನಿಂತ್ಕೊಂಡು ಘೋಷಣೆಗಳನ್ನ ಕೂಗ್ತಿದ್ರು. ಒಂದಷ್ಟು ಜನ ಮೇಜಿನ ಮೇಲೆ ಹತ್ತಿದ್ರು. ಇದನ್ನ ಹಿಡ್ಕೊಂಡಂತ ಓಂ ಪ್ರಕಾಶ್ ಬಿರ್ಲಾ ಮೋದಿ ಒಳಗಡೆ ಬಂದ್ರೆ ದಾಳಿ ಆಗತ್ತೆ ಅನ್ನೋ ಮಟ್ಟಕ್ಕೆ ಅವ್ರು ಸುಳ್ಳು ಹಬ್ಸಿದ್ರೆ, ಬಿಜೆಪಿ ನಾಯಕರುಗಳು ಏನ್ ಸುಳ್ಳು ಹಬ್ಸಿದ್ರು ಅಂದ್ರೆ, ಮೋದಿ ಅವರನ್ನ ಆ ಮಹಿಳಾ ಸಂಸದರು ಕಚ್ಚೋದಕ್ಕೆ ಪ್ಲಾನ್ ಮಾಡಿದ್ರಂತೆ, ಖರ್ಚು ಪಡ್ತಿದ್ರಂತೆ ಬಂದಿದ್ರೆ. ಯಾವ ಲೆಕ್ಕಾಚಾರ ನೋಡಿ, ಯಾವ ಲೆಕ್ಕಾಚಾರ ನೋಡಿ. ಹೇಗೋ ಇದೆಲ್ಲವೂ ಮಾಡ್ಕೊಂಡ್ರು. ಇವತ್ತು ಸದನ ಓಪನ್ ಆಯ್ತು, ಮತ್ತೆ ಭಾನುವಾರ ರಜೆ ಮುಗಿದ ಮೇಲೆ. ಇವತ್ತು ಮತ್ತೆ ಸದನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕಿಂತ ಮೊದಲೇ ಸ್ಪೀಕರ್ ಅನ್ನ ಅವರ ಕೊಠಡಿಗೆ ಹೋಗಿ ಭೇಟಿ ಮಾಡಿ ಬಂದ್ರು. ಆ ಭೇಟಿಯ ಸಂದರ್ಭದಲ್ಲಿ ಸ್ಪೀಕರ್ ಹೇಳಿದ್ರಂತೆ, ನಾನು ಮಾತಾಡಬೇಕು ಅಂತಿದ್ದೀನಿ, ರಾಷ್ಟ್ರಪತಿಗಳ ಭಾಷಣದ ಮೇಲೆ ನಾನು ಮಾತಾಡಬೇಕು, ಅದಕ್ಕಿಂತ ಮೊದಲು 4 ಅಂಶಗಳನ್ನು, ಬೇರೆ ವಿಚಾರಗಳನ್ನು ಮಾತಾಡಿ ಆಮೇಲೆ ರಾಷ್ಟ್ರಪತಿಗಳ ಭಾಷಣದ ಕುರಿತು ಮಾತಾಡ್ತೀನಿ ಅಂತ. ಅದಕ್ಕೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಒಪ್ಪಿಗೆಯನ್ನು ಸೂಚಿಸಿದರು ಅಂತ ಹೇಳಲಾಗತ್ತೆ. ಆದ್ರೆ ಸದನದ ಒಳಗಡೆ ಬಂದಾಗ ಓಂ ಪ್ರಕಾಶ್ ಬಿರ್ಲಾ ಸೀಟಲ್ಲಿ ಇರಲಿಲ್ಲ. ಅವರ ಬದಲಿಗೆ ಅಲ್ಲಿ ಸಂಧ್ಯಾ ರೇ ಅನ್ನುವಂತಹ ಬಿಜೆಪಿಯ ಇನ್ನೊಂದು ಸಂಸದರು ಬಂದಿದ್ರು. ಈ ಸ್ಪೀಕರ್ ಇಲ್ಲದ ಸಂದರ್ಭದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅಲ್ಲಿ ಕೂತ್ಕೊಳ್ತಾರೆ, ಅವರೂ ಇಲ್ಲ ಅಂತ ಅನ್ನೋದಾದ್ರೆ ಆಡಳಿತ ಪಕ್ಷ ಒಬ್ಬ ಸೀನಿಯರ್ MP ಅಲ್ಲಿ ಕೂರಿಸುತ್ತೆ, ಅದು ಮಾಮೂಲಿ. ಅದೇ ರೀತಿ ಇವತ್ತು ಸ್ಪೀಕರು ಇಲ್ಲ, ಡೆಪ್ಯೂಟಿ ಸ್ಪೀಕರ್ ಇಲ್ಲ ಅಂತ ಕಾರಣಕ್ಕಾಗಿ ಸಂಧ್ಯಾ ರೇ ಅನ್ನುವಂತಹ ಒಬ್ಬ ಹಿರಿಯ MP ಅಲ್ಲಿ ಕೂರಿಸಿದ್ರು. ಆ ಮೇಡಮು, ನನಗದು ಗೊತ್ತಿಲ್ಲ, ನೀವು ಓಂ ಪ್ರಕಾಶ್ ಬಿರ್ಲಾ ಅವರ ಬಳಿ ಏನ್ ಮಾತಾಡ್ಕೊಂಡು ಬಂದ್ರೆ ನನಗೆ ಗೊತ್ತಿಲ್ಲ, ಆ ಥರದ್ದು ಯಾವುದು ಇಲ್ಲ, ನೀವು ಬೇರೆ ಏನು ಮಾತಾಡಬಾರ್ದು, ಕೇವಲ ಮತ್ತು ಕೇವಲ ರಾಷ್ಟ್ರಪತಿಗಳ ಭಾಷಣ ಕುರಿತಾಗಿ ಮಾತ್ರ ಒಂದಷ್ಟು ಮಾತಾಡಬಹುದು ಅಂತ ರಾಹುಲ್ ಗಾಂಧಿಗೆ ಅಡ್ಡಗಾಲ ಹಾಕಿದ್ರು. ಅಲ್ಲಿಗೆ ಮತ್ತೆ ರಾಹುಲ್ ಗಾಂಧಿ ಹೇಳಬೇಕು ಅನ್ಕೊಂಡಿದ್ದನ್ನ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ ಮೊನ್ನೆನೇ ರಾಹುಲ್ ಗಾಂಧಿ ತಿರುಗೇಟು ಕೊಟ್ಟಿದ್ರು. ಓಂ ಪ್ರಕಾಶ್ ಬಿರ್ಲಾಗೆ ಹೇಳಿದ್ರು, ಸರ್ ನಾನು ಏನೇ ಮಾತಾಡಿದ್ರು ನೀವು ತಡಿತೀರಿ, ಒಂದು ಕೆಲಸ ಮಾಡ್ಬಿಡಿ, ಏನು ಮಾತಾಡಬೇಕು ನಾನು ಅನ್ನೋದನ್ನ ನೀವೇ ಹೇಳ್ಬಿಡಿ, ಅದನ್ನೇ ಮಾತಾಡ್ಬಿಡ್ತೀನಿ, ಹಾಳಾಗೋಗ್ಲಿ ಅಂತ. ಆ ಮಟ್ಟಕ್ಕೆ ವಿಪಕ್ಷವನ್ನ ಜನರ ಮುಂದೆ ತರಬಾರ್ದು, ಅವ್ರ ಮಾತು ತರಬಾರ್ದು, ಅವ್ರಿಗೆ ಅವಕಾಶನೇ ಕೊಡಬಾರ್ದು. ಹೆಚ್ಚು ಮಾತಾಡಿದ್ರೆ ಅವರನ್ನ ಅಲ್ಲಿಂದ ಅಮಾನತು ಮಾಡಿ ಆಚೆ ಹಾಕ್ಬಿಡ್ಬೇಕು, ಈ ಮಟ್ಟಕ್ಕೆ ಹೋಗ್ತಿದ್ದಾರೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತರಬೇಕು ಅನ್ನುವಂತಹ ಅದಕ್ಕೆ ಸಿದ್ಧತೆಗಳನ್ನ ವಿಪಕ್ಷಗಳು ಮಾಡ್ಕೊಳ್ತಿದೆ. ಹಾಗಾದ್ರೆ ಏನದು ಕಂಡೀಷನ್ಸ್ ಏನು ಅಂದ್ರೆ, 50 ಜನ MP ಸಹಿ ಹಾಕಬೇಕಾಗತ್ತೆ ಮತ್ತು 14 ದಿನ ಮೊದಲೇ ನೋಟಿಸ್ ಕೊಡಬೇಕಾಗತ್ತೆ. ಆ ಸಿದ್ಧತೆ ನಡೀತಾ ಇದೆ ಅನ್ನುವಂಥ ವಿವರಗಳು ಈಗ ಬರ್ತಾ ಇದೆ. ಹಾಗಾದ್ರೆ ಅದು ಮಂಡಿಸಿದ ತಕ್ಷಣನೇ ಅದು ಅವರನ್ನ ತೆಗೆದು ಬಿಡ್ತಾರ, ಕಿತ್ತೆಸೆದು ಬಿಡ್ತಾರ ಓಂ ಪ್ರಕಾಶ್ ಬಿರ್ಲಾನ ಸ್ಪೀಕರ್ ಸ್ಥಾನದಿಂದ ಅಂದ್ರೆ? ಇಲ್ಲ, ಅಷ್ಟು ಸುಲಭ ಅಲ್ಲ. ಯಾವತ್ತು ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೋ ಆವತ್ತು ಸದನದ ಒಳಗೆ ನಂಬರ್ಸ್ ಬೇಕಾಗತ್ತೆ, ಅವ್ರಿಗೆ ನಂಬರ್ಸ್ ಬೇಕಾಗತ್ತೆ. ಆ ನಂಬರ್ಸ್ ವಿಪಕ್ಷದ ಬಳಿ ಇಲ್ಲ. ನ್ಯಾಚುರಲಿ ಆಡಳಿತ ಪಕ್ಷದವ್ರದ್ದೇ ಜಾಸ್ತಿ ಇರೋದು. ಆಡಳಿತ ಪಕ್ಷದವ್ರದ್ದೇ ಜಾಸ್ತಿ ಇರೋದ್ರಿಂದ ಅದು ಪಾಸ್ ಆಗಲ್ಲ. ಆದರೆ ಈ ರೀತಿ ಅವಿಶ್ವಾಸ ನಿರ್ಣಯ ಮಂಡನೆ ತಂದ ತಕ್ಷಣನೇ ಒಂದು ಅನುಮಾನದ ದೃಷ್ಟಿ ಸ್ಪೀಕರ್ ಮೇಲೆ ಬಿದ್ದೇ ಬೀಳುತ್ತೆ. ಅದು ಮಾನಸಿಕವಾಗಿ
ಓಂ ಪ್ರಕಾಶ್ ಬಿರ್ಲಾ ಅವರ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ. ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಆಗಿದೆ, ಅದು ಸೋಲ್ತೋ ಗೆಲ್ತೋ ಬೇರೆ ವಿಚಾರ ಅಂತ. ಇದೇ ರೀತಿಯಾಗಿಯೇ ಧನ್ಕರ್ ನಿಮಗೆ ಗೊತ್ತಿದೆ, ಉಪರಾಷ್ಟ್ರಪತಿ ಆಗಿದ್ರಲ್ಲ ಕಳೆದ 6-7 ತಿಂಗಳ ಹಿಂದೆ. ಅವ್ರದ್ದು ಏನಾಯ್ತು ಅನ್ನೋದು ನಿಮಗೆಲ್ರಿಗೂ ಸಹ ಗೊತ್ತಿದೆ. ಜಗದೀಪ್ ಧನ್ಕರ್ ಅವರ ವಿರುದ್ಧ ಸಹ ಅವಿಶ್ವಾಸ ನಿರ್ಣಯವನ್ನು ತರೋದಕ್ಕೆ ವಿಪಕ್ಷಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಅದು ಅವ್ರ ಮೇಲೆ ಪ್ರಭಾವ ಬೀರ್ತು. ವಿಪಕ್ಷಗಳು ನನ್ನನ್ನ ಕಂಪ್ಲೀಟ್ ಬಿಜೆಪಿ ವ್ಯಕ್ತಿ ಅಂತ ಬಿಂಬಿಸ್ಬಿಟ್ಟಿದ್ದಾರೆ. ಅದರಿಂದ ನಾನು ಸ್ವಲ್ಪ ಹೊರಗಡೆ ಬರಬೇಕು, ಇಲ್ಲದೆ ಹೋದ್ರೆ ನನ್ನ ಇಮೇಜ್ ಹಾಳಾಗೋಗುತ್ತೆ ಅಂತ ಯೋಚನೆ ಮಾಡಿ ಕೆಲವು ವಿಚಾರಗಳಲ್ಲಿ ವಿಪಕ್ಷಗಳಿಗೆ ಸಹಕರಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲೇ ನರೇಂದ್ರ ಮೋದಿ ಅಮಿತ್ ಶಾಗೆ ಸಿಟ್ಟು ಬಂತು. ಆಮೇಲೆ ಏನಾಯ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದಂತಹ ವ್ಯಕ್ತಿ ರಾತ್ರಿ 9 ಗಂಟೆಗೆ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೀತಾರೆ, ರಾಜೀನಾಮೆ ಪತ್ರ. ಆರೋಗ್ಯವೇ ನನಗೆ ಮುಖ್ಯ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ, ಮತ್ತು ಅದು ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಆಗುತ್ತೆ. ಅವರನ್ನು ಇಮಿಡಿಯೇಟ್ ಆಗಿ ಆ ಒಂದು ಪದದಿಂದ, ಆ ಒಂದು ಹುದ್ದೆಯಿಂದ ಬಿಡುಗಡೆ ಮಾಡಲಾಗತ್ತೆ. ಅದೆಲ್ಲ ಆಗಿದ್ದು ವಿಪಕ್ಷಗಳು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ತೆಗೆದುಕೊಂಡು ಬಂದ ಕಾರಣಕ್ಕೆ. ಈಗ ಓಂ ಪ್ರಕಾಶ್ ಬಿರ್ಲಾ ಅವ್ರ ಮೇಲೂ ಸಹ ಏನು ಆಗಲ್ಲ, ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ನಂಬರ್ಸ್ ಅವ್ರ ಪರ ಇರುತ್ತೆ. ಬಟ್ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಅದು ಕೆಲಸ ಮಾಡೇ ಮಾಡುತ್ತೆ. ವಿಶ್ವಾಸ ಇಲ್ಲ ನನ್ನ ಮೇಲೆ, ನಾನು ಒಂದು ಪಕ್ಷದ ಪರ ಇದ್ದೀನಿ ಅನ್ನೋದು ವಿಪಕ್ಷಗಳ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಆ ವಿಪಕ್ಷಗಳು ಅದನ್ನು ಇಡೀ ದೇಶಕ್ಕೆ ಹೇಳುತ್ತಿದ್ದಾರೆ ಅನ್ನುವಂಥದ್ದು ಅಳುಕು ಅಂಜು ಬಂದೇ ಬರುತ್ತೆ. ಸೊ ಆ ರೀತಿ ಪ್ರಭಾವ ಬೀರಬಹುದು. ಸೊ ನೋಡೋಣ ಏನಾಗುತ್ತೆ ಅಂತ. ಅವರು ಅರ್ಜಿ ಸಲ್ಲಿಸಿದ ನಂತರ ನಂಬರ್ಸ್ ಏನಾಗುತ್ತೆ ಏನು ಅಂತ. 50 ಜನ ಎಂಪಿಗಳು ಬೇಕು, ಅದು ಮಾತ್ರ ಇದೆ. ಯಾಕಂದ್ರೆ ಕಾಂಗ್ರೆಸ್ ಬಳಿನೇ 99 ಎಂಪಿಗಳಿದ್ದಾರೆ. ಟೋಟಲ್ ಆಗಿ ವಿಪಕ್ಷದಲ್ಲಿ 240ಕ್ಕಿಂತ ಹೆಚ್ಚು ಎಂಪಿಗಳಿದ್ದಾರೆ. ಹಾಗಾಗಿ ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ವೋಟಿಂಗ್ ಅಲ್ಲಿ ಸೋಲೋದು ಗ್ಯಾರಂಟಿ ಅಷ್ಟೇನೆ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಸುದ್ದಿ. ಲೋಕಸಭೆಯ ಸ್ಪೀಕರ್, ಸಭಾಧ್ಯಕ್ಷರಾಗಿರುವಂತಹ ಓಂ ಪ್ರಕಾಶ್ ಬಿರ್ಲಾ ಅವರ ವಿರುದ್ಧ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ಮಾಡಿಕೊಂಡಿರುವಂತಹ ಸಿದ್ಧತೆ, ಮತ್ತು ಅದು ಯಾಕಾಗಿ ಏನೆಲ್ಲ ನಡೀತು ಇತ್ತೀಚಿನ ದಿನಗಳಲ್ಲಿ ಅನ್ನುವಂತಹ ವಿವರ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.